ನಡೆಯೋಕ್ಕೆ ಆಗ್ತಾ ಇಲ್ಲ. ಬಾವು ಸರಿ ಮಳೆದು ಮೆರಿಟ್ ಮೆರಿಟಲ್ಲಿ ಬಂದವರಮ್ಮ. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಎದ್ದು ಫ್ರೆಶಪ್ ಆಗಿ ಗಾಯ ಆಗಿತ್ತಲ್ಲ, ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲ. ಅದಕ್ಕೆ ಸ್ವಲ್ಪ ಮೊನ್ನೆ ಹೋಗಿದ್ವಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅದೇನೋ ಗ್ಯಾಸ್ದು KYC ಮಾಡಿಸ್ಬೇಕಂತೆ, ಅದನ್ನ ಮಾಡಿಸ್ಕೊಂಡ್ಬಿಟ್ಟು ಬರೋಣ ಅಂತ ನಮ್ಮ ತಮ್ಮ ಬಂದಿದ್ದಾನೆ. ಕರ್ಕೊಂಡು ಹೋಗಿ ಬಂದಿದ್ದಾನೆ. ಸೊ ಗೈಸ್ ಬನ್ನಿ, ಪಾಸ್ಬುಕ್ ಎಲ್ಲ ಹುಡ್ಕಾಡಿ ತೊಗೊಂಡಿದ್ದೀನಿ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ತೊಗೊಂಡಿದ್ದೀನಿ. ಬಾಲೆ ಬಾವು ಬನ್ನಿ ಗೈಸ್, ಸೈಕಲ್ ತೊಗೊಂಡು ಹೋಗ್ಬೇಕೀಗ. ಕಾಲು ಬೇರೆ ಹೆವಿ ಪೇನ್ ಆಗ್ತಾ ಇದ್ದಾವೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಬನ್ನಿ ಹೋಗಿ ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಅಲ್ಲಿಂದ KYC ಮಾಡಿಸೋಕ್ಕೆ ಪಾಸ್ಬುಕ್ ತೊಗೊಂಡು ಹೋಗ್ಬೇಕು. ಬನ್ನಿ. ಹಾಂ ಸೊ ಗೈಸ್, ಈಗ ತಾನೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಬನ್ನಿ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗೋಣ. ಫುಲ್ಲು ರಶ್ ಇರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಈ ಕಾಲೆಲ್ಲ ನೋಯ್ತಾ ಇದೆ. ಗೈಸ್ ರಶ್ ನೋಡಿ, ಇಲ್ಲೇ ಬರುತ್ತೆ. ಗೈಸ್ ಬನ್ನಿ, ಈಗ ತಾನೇ ಹೋಗಿ TT ಇಂಜೆಕ್ಷನ್ ಮಾಡಿಸು ಅಂತ ಹೇಳಿದರು. ಅವ್ರಿಗೆ ಕೇಳಿದೆ, ಮಾಡೋದು ಬೇಡ, ಸುಮ್ಮನೆ ಹಂಗೆ ಟ್ಯಾಬ್ಲೆಟ್ ತಗೋ, ಅದ್ರ ಮೇಲೆ ಡ್ರೈ ಬಿಡು ಅಂತಂದರು. ಬರ್ಸ್ಕೊಂಡು ಬಂದಿದ್ದೀನಿ ಟ್ಯಾಬ್ಲೆಟ್. ಅವನು ಅಕ್ಷಯನ ಹತ್ರ ಹೋಗ್ತಾಯಿದ್ದೀವಿ ಈಗ. ಅಲ್ಲೋಗಿ ಸ್ವಲ್ಪ ಶೈಕ್ ಅವನು ಹೇಳ್ಕೊಂಬರೋಣ ಹೊರಗಡೆ. ಸ್ವಲ್ಪ ಗ್ಯಾಸಿಂದು KYC ಮಾಡಿಸ್ಕೊಂಡು ಬರೋಣ ಅಂತ ಬನ್ನಿ. ಆಗಸ್ಟ್ 15 ಪ್ರಿಪ್ರೇಷನ್ ನಡೆದಿದೆ ಎಲ್ಲ ಈಗ ಸ್ಟಾರ್ಟ್ ಆಗಿದೆ. ಫ್ಲಾಗು ಅದೆಲ್ಲ ಇಲ್ಲಿ ಬಂದೀವಿ ಶಾಲೆ ಕಡೆ ಕರ್ಕೊಂಬರಕ್ಕೆ. ಅಕ್ಷಯಾಗ ಈಗ ಬಂದೀವಿ ನೋಡಿ ಹೊರಗೆ. ಅಕ್ಷಯ ಬಾ ಹೊರಗೆ ಬಾ. ಈಗ ಇಲ್ಲೇ ಶಾಲೆ ಮುಂದೆ DJ ಕ್ಲಾಸ್ ಎಲ್ಲ ನಡೆಯತ್ತವು. ಬಂದು ಈಗ ಬರಂಗಿಲ್ಲ ಅನ್ಸುತ್ತೀಗ, ಬರಂಗಿಲ್ಲ ಅನ್ಸುತ್ತಲಿ ಈಗ ಒಳಗೂ. ಬೈತಾರಲಿ, ಹೋಗಿ ಕೇಳ್ಕೊಂಬ ನೋಡು, ಹೋಗಿ ಕೇಳ್ಕೊಂಬ ನೋಡು. ಅಕ್ಷಯ್ ಭೂತ್ನಾಳ ಅಂತ. ಹಾಂ ಅಂತಾವದ ಎಲ್ಲರೂ. ಒಳಗೆ ಹೋಗ್ಯಾನ್ರಿ ಕೇಳ್ಕೊಂಬರಕ್ಕೆ ಅಕ್ಷಯನ. ಹಾಂ ಏನಾತ? ಗಾಯ್ಸ್, ರೈಸ್ ಬಜ್ಜಿ ತಿನ್ನಕ್ಕೆ ಬಂದಿದ್ವಿ. ನಾ ಬಜ್ಜಿ ಹಾಕಿಲ್ಲ. ಬಜ್ಜಿ ಹಾಕಿದ ಮ್ಯಾಗ ತಿನ್ನೋದು ಸುಮ್ಮ ಕುಂತೀವಿ. ಡಿಚ್ಚಿಗೋವು ಇಲ್ಲ. ರೈಸ್ ಬಜ್ಜಿ ಏನೋ ಮಾಡಿಲ್ಲ. ಬಿಸಿ ಬಜ್ಜಿ ಬಿಡಾತಾರ. ಅದಲ್ಲಿ ಕುಂತೈತಿ ಡಿಚ್ಚಿಗೋವು. ಬಿಸಿ ಬಜ್ಜಿ ರೈಸ್ ತಿನ್ಬೋದು. ಗೈಸ್ ಬನ್ನಿ, ಈಗ ತಾನೇ ರೈಸ್ ಬಜ್ಜಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ.
ಮನೆ ಒರ್ಸ್ಕೊಣ ಎಲ್ಲ ಕೆಲಸ ಮುಗೀತು. ಸೈಕಲ್ ಹೊಡಿತಾ. ಸೊ ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಊಟ ಎಲ್ಲ ಮಾಡ್ಕೊಂಡು ಬಂದು ಅಲ್ಲಿ ರೈಸ್ ಬಜ್ಜಿ ತಿನ್ಕೊಂಡು ಮನೆಗೆ ಬಂದಿದ್ದೀನಿ. ಈಗ ಅದೇನೋ ಕಾಲೇಜ್ ಏನೋ ಕೆಲಸ ಇದೆ, ಕೆಲಸ ಮುಗಿಸಿ ಆಮೇಲೆ ಸಿಗ್ತೀನಿ. ಊಟ ಆಯಿತು. ಕಾಲು ಫುಲ್ಲು ನೋವಾಗ್ತಾ ಇದೆ, ಬ್ಲಡ್ ಹೊರಗಡೆ ಬರ್ತಾ ಇದೆ. ಅದು ಬನ್ನಿ. ಸೊ ಗೈಸ್ ಆಗಲೇ ಹೊರಗಡೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಬ್ಯಾಂಡೇಜು ಅವ್ರೇನು ಮಾಡಿಲ್ಲ, ಡ್ರೈ ಬಿಡು ಅಂತ ಹೇಳಿದ್ರು ಅಷ್ಟೇ. ಹೋಗಿ ರೈಸು ಅದೆಲ್ಲ ಊಟ ಮಾಡಿಕೊಂಡು ಮನೆಗೆ ಬಂದು ಶಿಸ್ತಾಗಿ ಮೂವಿ ನೋಡ್ಕೊಂಡು ಕೂತಿದ್ದೆ. ಕರೆಂಟ್ ಹೋಗ್ಬಿಡ್ತು ಗೈಸ್. ಅದಕ್ಕೆ ನಮ್ಮ ಅಜ್ಜಿ ಹತ್ರ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಹೊರಗಡೆ ಕೂತಿದ್ದೆ ಗೈಸ್. ಇದು ಡ್ರೈ ಬಿಡು ಅಂತ ಹೇಳಿದರು ಅವರು. ಡ್ರೈ ಬಿಡೋಕ್ಕಾಗ್ತಾಯಿಲ್ಲ ನನಗೆ, ಯಾಕೋ ಫುಲ್ಲು ಪೇನ್ ಆಗ್ತಾಯಿದೆ. ಅದಕ್ಕೆ ಏನೋ ಆಯಿಂಟ್ಮೆಂಟ್ ಹಚ್ಕೊಂಡು ಒಂಥರ ಸ್ವಲ್ಪ ಬಟ್ಟೆ ಕಟ್ಕೊಂಡಿದ್ದೀವಿ. ಕಡಿಮೆ ಆಗಿದೆ ಈಗ. ಬನ್ನಿ ನಮ್ಮ ಹಂಗಾರಿ ನೋಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಗೈಸ್ ಇವತ್ತು ಯಾಕೋ ಹೆವಿ ಗಾಳಿ ಬೀಸ್ತಾ ಇದೆ ಗೈಸ್. ನಮ್ಮ ಬಂಗಾರಿ ನೋಡಿ, ಬಂಗಾರಿ ಓಯ್, ಫುಲ್ಲು ಮಸ್ತ್ ಗಾಳಿ ಬೀಸ್ತಾ ಇವತ್ತು. ಅಂಥ ವೆದರಲ್ಲಿ ಬಿಸಿ ಬಿಸಿ ತಿಂತಿದೆ ಗೈಸ್, ಮಸ್ತಾಗಿರುತ್ತೆ. ಟೀ ಕುಡಿದ್ರೆ ಕುಡಿಯೋಣ ಅಂತ. ನೀ ಬರೋದಕ್ಕೆ ಹೋದ್ರ ಅನ್ನೋದೇ ನಾ ಯಾರು ಬಂದ್ರಂತ ನೋಡತ್ತೀನಿ. ನಾನು ಎಲ್ಲೋಗಿದ್ದಿ 1-3ವರೆಗೆ ಫೋನ್ ಹಚ್ಚಿ ಪೂರ ರೌಂಡ್ ಹಾಕಿದೆ ಏನು? ನಾ ಮತ್ತೆ ಅಕ್ಷಾಂಗ್ ಕಡೆ ಹೋದ್ನೇನ ಅಂತ ಮಾಡಿದೆ. ಹೋಗಿ ಬಂದೆ ಮತ್ತೆ ಅದ ಅನ್ಕೊಂಡೆ ನಾ ಅಲ್ಲಿಗೆ ಹೋಗಿರ್ತಾನೆ ಹೇಳ್ಕೊಂಬರಕ್ಕೆ ತಂದು. ಏನೇನು ತಂದಿವೆ? ಅವ್ರು 80-90 ಹೇಳಾಕ. ಬಾಳೆಹಣ್ಣ ಬಾ ಬಂಗಾರಿ, ಏನ ತಂದಾರ? ಬಾ ಬಂಗಾರಿ, ಬಾ 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 ಬಾ, ಏನ ತಂದಾರ? ಬಾ ಬಾ ನೋಡ ನೋಡ ನೋಡ. ಅಲ್ಲಿ ಹೋಗ್ರಿ 40 ರೂಪಾಯಿ ಡಜನ್ ಬಾಳೆಹಣ್ಣು. ಏನೇನೋ ತಿನ್ನತ್ತಾರ, ಹೊಟ್ಟೆ ಹಸ್ಬಿಟ್ಟೈತೆ. ಜಂಗ್ಲಿ ಇಲ್ಲಿ ಫ್ರೀ ಫೈರ್ ಆಡ್ಕೊಂಡು ಏನು ಮಾಡತ್ತೀರಿ? ವಾಲಿಬಾಲ್ ಏನೇನೋ ತಂದಿರು ತಿನ್ನೋಣ ಗೈಸ್. ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ. ಹೆಲ್ಮೆಟ್ಟು ಬಜ್ಜಿ. ನಮ್ಮ ಬಂಗಾರಿ ಏನೂ ತಿನ್ನಲಿಲ್ಲ. ಮನೆಯಲ್ಲಿದ್ದರೆ ಏನಾರ ಹೆಲ್ಮೆಟ್ ಬಜ್ಜಿ ಆಯ್ತು. ಈಗ ಹಾಲು ಕುಡಿಯೋದು, ಕೋಲ್ಡ್ ಹಾಲು ಕುಡಿಯೋದಂದ್ರೆ ತುಂಬ ಇಷ್ಟ ಆಗುತ್ತೆ. ಫಿಕ್ಸ್ ಮನೇಲಿದ್ರೆ ಏನಾರ ಒಂದು ತಿಂತಾನೆ ಇರ್ತೀನಿ, ಬಾಯಿ ಸುಮ್ಮನೆ ಏನಾರ ಒಂದು. ಗೈಸ್ ಫೈನಲಿ ಮಳೆ ಬಂದೇ ಬಿಡ್ತು ಗೈಸ್. ಆಗಲೇ ಗಾಳಿ ಬೀಸ್ತಾ ಇತ್ತಲ್ಲ, ಫುಲ್ ಮಳೆ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಫುಲ್ಲೆಲ್ಲ ತೊಯ್ದೈತಿ, ನೆಲ ಎಲ್ಲ ತೊಯ್ದೈತಿ. ಮಳೆದು ಸ್ಮೆಲ್ಲು ಗೈಸ್. ಸೊ ಗೈಸ್ ಫೈನಲಿ ನಮ್ಮ ತಮ್ಮ ಅವ್ನು ಕಿಶೋರ್ಗೆ ಬಿಟ್ಟು ಬಂದೆ, LICಗೆ ಬಿಟ್ಟು ಬಂದೆ. ಈಗ ತಾನೇ ಹೋಗಿ ಬೇಕ್ರಿಗೆ ಹೋಗಿ ಎಗ್ ಪಪ್ಸ್ ತಿನ್ಕೊಂಡು ಬಂದು ತೊಗೊಂಡು ಬಂದಿದ್ದೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊಂಡು ಇಷ್ಟ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ